ಇನ್ನು ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಸಚಿವರ ತವರಲ್ಲೇ ನೀರಿನ ಘಟಕಗಳು ಸ್ಥಗಿತ. ಪ್ರಿಯಾಂಕಾ ಖರ್ಗೆ ಅವರ ಉಸ್ತುವಾರಿ ಜಿಲ್ಲೆ ಕಲಬುರಗಿಯಲ್ಲಿ ನೀರಿಗೆ ಹಾಹಾಕಾರ. ಕಲಬುರಗಿ ಜಿಲ್ಲೆಯಲ್ಲಿ ಒಂದಲ್ಲ ಎರಡಲ್ಲ 358 ಘಟಕಗಳು ಸ್ಥಗಿತವಾಗಿದೆ. ಸಚಿವ ಪ್ರಿಯಾಂಕಾ ಖರ್ಗೆ ವಿರುದ್ಧ ಕಲಬುರಗಿಯ ಜನರು ಆಕ್ರೋಶ ಭರಿತರಾಗಿದ್ದಾರೆ. ಸಚಿವ ಪ್ರಿಯಾಂಕಾ ಖರ್ಗೆಯವರು ಅಬ್ಬಬ್ಬಬ್ಬಾ ಮಾತಾಡ್ಸಕ್ಕಾಗುತ್ತೇನ್ರಿ ಅವ್ರನ್ನೀಗ? ಮಾತಾಡ್ಸಕ್ಕಾಗುತ್ತಾ ಪ್ರಿಯಾಂಕಾ ಖರ್ಗೆಯವರನ್ನ? ಅಯ್ಯೋ, ಯಾರು ಮಾತಾಡ್ಸಕ್ಕಾಗಲ್ಲ. ಯಾಕೆ ಹೇಳಿ? ಪ್ರಿಯಾಂಕಾ ಖರ್ಗೆಯವರು ಕಲಬುರಗಿ ಜಿಲ್ಲೆಯನ್ನು ಸಿಂಗಾಪುರ್ ಮಾಡಿಟ್ಟಿದ್ದಾರೆ ಪ್ರಿಯಾಂಕಾ ಖರ್ಗೆಯವರು. ಏನು ITBT ಕಂಪನಿಗಳು ಗೊತ್ತಾ? ಭಯಂಕರ ITBT ಕಂಪನಿಗಳು ಪ್ರಿಯಾಂಕಾ ಖರ್ಗೆಯವರ ಕ್ಷೇತ್ರದಲ್ಲಿ. ಮಗದೊಂದು ಕಡೆ ನೀರು ಹಂಗೆ ಹರ್ಕೊಂಡು ಹೋಗ್ತಾ ಇರುತ್ತೆ ರಸ್ತೆಗಳಲ್ಲಿ. ಆ ಪಾಟಿ ನೀರು ಕ್ಷೇತ್ರದಲ್ಲಿ. ಎಲ್ಲರ ಮನೆಗಳಿಗೂ ಒಂದೊಂದು ಟ್ಯಾಂಕ್ ನೀರು ಹರಿಸ್ತಾರೆ. ಗೊತ್ತಾ ನಿಮಗೆ? ಪ್ರಿಯಾಂಕಾ ಖರ್ಗೆ ಅವರು 3 ಸಲ ಗೆದ್ದಿದ್ದಾರೆ. 9 ಸಲ ಆಯ್ಕೆ ಮಾಡಿದ್ದಾರೆ ಅವ್ರ ತಂದೆನ, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ. 45 ವರ್ಷಗಳಿಂದ ರಾಜಕಾರಣ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಕಲಬುರಗಿಲಿ. ಅಲ್ಲಿನ ಜನರನ್ನು ಹೋಗಿ ಕೇಳಬೇಕು. ಕಲಬುರಗಿ ಜಿಲ್ಲೆಯ ಜನರನ್ನ ಹೋಗಿ ಕೇಳಬೇಕು. 45 ವರ್ಷಗಳಿಂದಲೂ ಒಬ್ಬರಿಗೆ ಓಟ್ ಹಾಕೊಂಡು ಬಂದವರು ಅಲ್ಲಿನ ಜನ. ಪಾಪ ನೋಡಿ ಯಾವ ರೀತಿಗೆ ಪರದಾಡ್ತಾ ಇದ್ದಾರೆ ಅಂತ. ಟ್ಯಾಂಕ್ಗಳಲ್ಲಿ ನೀರು ತಗೊಂಬರ್ಬೇಕಾದಂಥ ಒಂದು ಪರಿಸ್ಥಿತಿ, ಎಲ್ಲೆಲ್ಲಿಗೋ ಹೋಗ್ಬಿಟ್ಟು ನೀರು ತಗೊಂಬರ್ಬೇಕಾದಂಥ ಒಂದು ಪರಿಸ್ಥಿತಿ. ಕಿಲೋಮೀಟರ್ ಗಟ್ಟಲೆ ಹೋಗ್ಬೇಕು ಕುಡಿಯೋ ನೀರಿಗೆ. ದೊಡ್ಡ ಮಾತುಗಳನ್ನು ಆಡ್ತೀರಿ ನೀವು, ದೊಡ್ಡ ಮಾತುಗಳನ್ನು ಆಡ್ತೀರಿ. ಪ್ರಿಯಾಂಕಾ ಖರ್ಗೆ ಅವರೇ, ಏನಿದು ನಿಮ್ಮ ಕ್ಷೇತ್ರದ ಪರಿಸ್ಥಿತಿ? ಏನೋ ಅಂದರು ಮೊನ್ನೆ ಮಂಗಳೂರು ವಿಚಾರವಾಗಿ ಮೊನ್ನೇನೋ ಅಂದರು. ಯಾವ್ದ್ಯಾವ್ದೋ ಬ್ಯಾನ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತೀರಲ್ಲ ನೀವು, ಯಾವ್ದ್ಯಾವ್ದೋ ಸಂಘಟನೆಗಳನ್ನು. ಈಗ ಹೇಳಿ ಪ್ರಿಯಾಂಕಾ ಖರ್ಗೆ ಅವರೇ, ಏನು ಮಾಡಿದ್ದಾರೆ ನಿಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿ ಕೆಲಸ? ನಿಮ್ಮ ತಂದೆಯವ್ರು ಏನು ಮಾಡಿದ್ದಾರೆ? 45 ವರ್ಷಗಳಿಂದ ನಿಮ್ಮ ತಂದೆಯವರು ಇದ್ದಾರಲ್ಲ ಕ್ಷೇತ್ರದಲ್ಲಿ, ಗೆಲ್ಸ್ಕೊಂಬಂದಿದ್ರಲ್ಲ ಇಷ್ಟು ವರ್ಷಗಳ ಕಾಲ. 3 ಸಲ ಗೆದ್ದಿದ್ದೀರಲ್ಲ, ನೀವೇನು ಮಾಡಿದ್ದೀರಿ ಕ್ಷೇತ್ರಕ್ಕೆ? ನೋಡಿ ನಿಮ್ಮ ಕ್ಷೇತ್ರದ ರಸ್ತೆಗಳು. ಜನ ನೋಡಿ, ಬೇಸಿಗೆ ಬಂತು. ಪ್ರಿಯಾಂಕಾ ಖರ್ಗೆ ಅವರ ಉಸ್ತುವಾರಿ ಇರ್ತಕ್ಕಂತಹ ಕಲಬುರಗಿ ಜಿಲ್ಲೆ, ಅವರದ್ದೇ ಜಿಲ್ಲೆ, ನೀರಿಗೆ ಹಾಹಾಕಾರ. 358 ನೀರಿನ ಘಟಕಗಳು ಸ್ಥಗಿತವಾಗಿದೆಯಂತೆ. 358 ನೀರಿನ ಘಟಕಗಳು. ಮಾತಾಡಲ್ಲ ಅದ್ರ ಬಗ್ಗೆ. ಅಯ್ಯೋ, ಬೇರೆಯವ್ರ ಬಗ್ಗೆ ಮಾತಾಡೋಕ್ಕೆ ಅವ್ರಿಗೆ ಟೈಮ್ ಇಲ್ಲ. ಮಂಗಳೂರು ಬಗ್ಗೆ ಮಾತಾಡೋಕ್ಕೆ ಟೈಮ್ ಇಲ್ಲ. ಅದು ಯಾವುದೋ ಸಂಘಟನೆ ಬಗ್ಗೆ ಮಾತಾಡೋಕ್ಕೆ ಟೈಮ್ ಇಲ್ಲ. ಕೇಂದ್ರ ಸರ್ಕಾರದ ಬಗ್ಗೆ ಮಾತಾಡೋಕ್ಕೆ ಪಾಪ ಟೈಮ್ ಇಲ್ಲ ಅವ್ರಿಗೆ. ಇನ್ನು ಇದನ್ನೆಲ್ಲ ನೋಡ್ತಾರಾ ಅವರು? ನೋಡಲ್ಲ. ಹೆಂಗ್ ಜನರನ್ನು ಹೊಡಿಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಹೆಂಗ್ ಇವ್ರನ್ನ ಒಡೆದು ಆಳೋಣ, ಇವ್ರನ್ನ ಹೆಂಗ್ ಭಾಗ ಮಾಡಾಕೋಣ ಜನರನ್ನ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಪ್ರಿಯಾಂಕಾ ಖರ್ಗೆ ಅವರು. ನಿಮ್ಮ ಕ್ಷೇತ್ರದ ಜನರ ಪರಿಸ್ಥಿತಿ